ಏಪ್ರಿಲ್ 5ರಂದು ಅಭಿವೃದ್ಧಿಯ ಹರಿಕಾರ ಭಾರತದ ಉಪಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 4ರಂದು ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಆವರಣದಲ್ಲಿ ಸಮತಾ ದಿವಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಏಪ್ರಿಲ್ 5ರಂದು ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಅಂದು ದಿನ ಬೆಳಗ್ಗೆ 10:30 ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದ ಎದುರುಗಡೆಗೆ ಬಹಿರಂಗ ಸಭೆಯನ್ನು ಸಂಜೆ 4 ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು, ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಮತ್ತು ಕುಂಭಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಗುವುದು. ಆದ್ದರಿಂದ ಕಲಬುರಗಿ ಜಿಲ್ಲೆಯ ಎಲ್ಲಾ ಹಿರಿಯ ಹೋರಾಟಗಾರರು, ಯುವ ಹೋರಾಟಗಾರರು, ಎಲ್ಲಾ ಬಡಾವಣೆಯ ಯುವಕರು ಹಾಗೂ ಸಮಾಜದ ಚಿಂತಕರು, ಬುದ್ಧಿಜೀವಿಗಳು, ಮಹಿಳೆಯರು, ಮಕ್ಕಳು, ಬಾಬೂಜಿಯವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದರು. ಈ ಜಯಂತಿಯಂದು 4ನೇ ತಾರೀಕು ಸಂಜೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಭಜನಿ ಅಥವಾ ಉಪನ್ಯಾಸ ಮತ್ತು ಭಾಷಣ, ಕೆಲವೊಂದು ಹಿರಿಯರ ಹೋರಾಟಗಾರರು ಮತ್ತು ಎಲ್ಲ ನಗರದ ವಾರ್ಡ್ಗಳ ಅಂದರೆ ಓಣಿಗಳಲ್ಲಿ ಆದಂಥ ಅಧ್ಯಕ್ಷರುಗಳಿಗೆ ಸನ್ಮಾನ ಮತ್ತು ಮಹಿಳೆಯರಿಗೆ ಕೆಲವೊಂದು ಇದುವರೆಗೆ ಸನ್ಮಾನ ಇಂಥವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಅದೇ ರೀತಿ 5ನೇ ತಾರೀಕು ಬೆಳಗ್ಗೆ ಸರ್ಕಾರದ ಒಂದು ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ನಾವೆಲ್ಲರೂ ಸೇರಿ ಗಾರ್ಲೆಂಡ್ ಮಾಡಿ ಮತ್ತು ತದನಂತರ 10 ಗಂಟೆಗೆ 10ರಿಂದ 11, 10:30 ಗಂಟೆಗೆ ಬಹಿರಂಗ ಸಭೆಯಲ್ಲಿ ಎಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಓಪನ್ ಸಭೆಯನ್ನು ಸಮಾವೇಶ ಮಾಡಲಾಗುವುದು. ಆಮೇಲೆ ಸಂಜೆ 4 ಗಂಟೆಗೆ ತಿಮ್ಮಾಪುರಿ ಸರ್ಕಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಸ್ಟ್ಯಾಚ್ಯೂ ಮೂರ್ತಿವರೆಗೆ ಭವ್ಯ ಮೆರವಣಿಗೆ ಇರುತ್ತದೆ ಮತ್ತು ಅದರ ಅಂತರದಲ್ಲಿ ನಡಬರಕ ಅನ್ನದಾನ, ಗಾರ್ಲ್ಯಾಂಡು, ಹಲವಾರು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಸ್ತ ಕುಲ ಬಾಂಧವರಿಗೆ ನನ್ನ ಧನ್ಯವಾದಗಳು. ಅದಲ್ಲದೆ ನಮ್ಮ ಮಾದಿಗ ಸಮಾಜ ಹೊರತುಪಡಿಸಿ ಅಲ್ಲದೆ ಮತ್ತು ಎಲ್ಲ ಸಮಾಜದವರು 5ನೇ ತಾರೀಕು ಇದು ಮೂರ್ತಿ ಆವರಣದಲ್ಲಿ ಎಲ್ಲ ಸಮಾಜದವರು ಸಹಿತ ಬಂದು ಕೇಸಿ ಮತ್ತು ಮಹಾನಾಯಕನಾದ ಬಾಬು ಜಗಜೀವನ್ ಅವರ ಮೂರ್ತಿಗೆ ನಮನ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಇದು ನಗರದಲ್ಲಿರುವಂಥ ಎಲ್ಲ ಓಣಿ ಹಿರಿಯ ಮುಖಂಡರು ಒಮ್ಮತ ಅಭ್ಯರ್ಥಿಯಾಗಿ ನಮ್ಮ ರಮೇಶ್ ವಾಡೇಕರ್ಗೆ ಮಾಡಿದ್ವಿ. ಅದಕ್ಕಾಗಿ ಇವತ್ತಿನ ಬರೋಂಥ 5ನೇ ತಾರೀಕು ಒಂದು ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ಒಮ್ಮತ್ತು ಮಾಡಿದ್ವಿ. ಅದಕ್ಕೆ ಬರೋಂಥ 5ನೇ ತಾರೀಕು ಅನೇಕ ಮುಂಜಾನೆ ಸರ್ಕಾರದಿಂದ ಆಗುವಂಥ ಎಲ್ಲ ಮಾಲಾರ್ಪಣೆ ಮಾಡ್ತಾರೆ. ಅದು ಆದಮೇಲೆ ತಿಮ್ಮಾಪುರ ಸರ್ಕಲ್ಲಿಂದ ಒಂದು ಭವ್ಯ ಮೆರವಣಿಗೆ ಬರ್ತದೆ. ಸುಮಾರು 12 ಗಂಟೆಗೆ ಅಲ್ಲಿ ಸ್ಟ್ಯಾಚ್ಯೂ ಹತ್ತಿರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಆಮೇಲೆ ಉಳಿದಂಥ ಎಲ್ಲ ಏರಿಯಾಲಿಂದ ಸುಮಾರು 28 ಏರಿಯಾಗಳಿಂದ ಎಲ್ಲ ತಮ್ಮ ಏರಿಯಿಂದ ಬಾಬು ಜಗಜೀವನ್ ಪುತ್ಥಳಿ ಅನ್ಕೊಂತು ತಮ್ಮ ಮೆರವಣಿಗೆ ಮುಖಾಂತರ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶದಿಂದ ಒಮ್ಮತ ಅಭ್ಯರ್ಥಿ ಮಾಡಿದ್ದೆವು. ಅದಕ್ಕಾಗಿ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹಕಾರ ಕೊಟ್ಟು ಈಗಾಗಲೇ ನಡೆದಂಥ ಹಿಂದೆ ಒಂದು 2 ದಿನ ನಡೆದಂಥ ಘಟನೆ ಸರಿಪಡಿಸಿ ಒಮ್ಮತ ಅಭ್ಯರ್ಥಿ ಮಾಡ್ತೇವೆ. ಅವರನ್ನೇ ಜಯಂತಿ ಸಮಿತಿ ಅಧ್ಯಕ್ಷ ಮಾಡಿದ್ದೆವು ಅಂತ ಈ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.